ನೀನು ಯಾವಾಗಾದ್ರೂ ಕ್ಲೀನಾಗಿರ್ತೀಯೋ, ನೀನು ಯಾವಾಗಾದ್ರೂ ನೀನು ಶುದ್ಧೀಕರಿಸ್ಕೊಂತಿರ್ತೀಯೋ, ಅವಾಗ ದೇವ್ರು ನಿನ್ನ ಉಪಯೋಗಿಸ್ತಾನೆ. ಆಮೇನ್. ಆತನ ಕೈ ಉಪಯೋಗರ ಪಾತ್ರೆಯಾಗಿ ಮಾಡ್ತಾನ. ನೀನು ಕ್ಲೀನಾಗಿಲ್ಲ ಅನ್ಕೋ, ನೀನು ಶುದ್ಧಿ ಇಲ್ಲ ಅನ್ಕೋ, ದೇವ್ರು ನಿನ್ನ ಹೆಂಗೆ ಉಪಯೋಗಿಸ್ಕೊಂತಾನ? ದೇವ್ರು ನಿನ್ನ ಹೆಂಗೆ ಉಪಯೋಗ ಪಾತ್ರೆಗೆ ಮಾಡ್ತಾನ? ಇವಾಗ ನಾವು ಕೇಳ್ತಿರ್ತೀವಿ, ದೇವಾ ನನ್ನ ಉಪಯೋಗಿಸು ಪ್ರಭಾ, ನಿನ್ನ ಚಿತ್ತ ನನ್ನ ಜೀವದಲ್ಲಿ ನೆರವೇರ್ಸಯ್ಯ, ನಾನು ನಿನಗೆ ಸಾಕ್ಷಿಯಾಗಿ ಜೀವಿಸ್ಬೇಕಯ್ಯ, ನಿನ್ನ ಚಿತ್ತ ನಾನು ನೆರವೇರಿಸ್ಬೇಕಯ್ಯ, ನಿನ್ನ ಪರಿಚಯ ನಾನು ಮಾಡ್ಬೇಕಯ್ಯ ಅಂತೇಳಿ ನಾವು ಕೇಳ್ತಿರ್ತೀವಿ. ನಾವು ಕೇಳ್ತಿದ್ವಿ, ನಮ್ಮಲ್ಲಿರೋ ಇನ್ನ ಕಸನ, ಕಡ್ಡಿನ, ಛತ್ತನ ಅವನ್ನೆಲ್ಲ ನಾವು ಶುದ್ಧೀಕರಿಸ್ಕೊಂಡಿಲ್ದಂಗ ನಾವು ಕೇಳಿದ್ರೆ, ನಾವು ಕ್ಲೀನ್ ಇಲ್ಲ ಅಂದ್ರೆ, ನಾವು ಶುದ್ಧಿ ಇಲ್ಲ ಅಂದ್ರೆ ಆತ ನಮ್ಮನ್ನ ಹೆಂಗ ಉಪಯೋಗಿಸ್ಕೊಂತಾನ? ಹೆಂಗ ಉಪಯೋಗರ ಪಾತ್ರೆಯಾಗಿ ನಮ್ಮನ್ನು ಮಾಡ್ತಾನ? ನಾವು ಕ್ಲೀನ್ ಇದ್ರೆ, ನಮ್ಮನ್ನು ನಾವು ಶುದ್ಧೀಕರಿಸ್ಕೊಂಡ್ರೆ, ನಮ್ಮನ್ನು ನಾವು ಪರಿಶುದ್ಧ ಪಡಿಸ್ಕೊಂಡು, ದೇವಾ ನಾನು ನಿನಗೆ ಇಷ್ಟಾನುಸಾರವಾಗಿ ನಿನ್ನ ವಾಕ್ಯಾನುಸಾರ ನಾನು ಜೀವಿಸ್ತೀನ ಅಂತೇಳಿ ವಾಕ್ಯ ಹಿಡ್ಕೊಂಡು ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಂಡಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನಮ್ಮನ್ನು ಉಪಯೋಗರಾದ ಪಾತ್ರೆಯಾಗಿ ಮಾಡ್ತಾನೆ. ನಮ್ಮನ್ನು ಹಿಡ್ಕೊಂಡು ತನ್ನ ಒಂದು ಚಿತ್ತ ನೆರವೇರಿಸ್ಕೊಂತಾನ, ಉಪಯೋಗಿಸ್ತಾನೆ. ನಮ್ಮನ್ನು ಉನ್ನತವಾದ ಪಾತ್ರೆಗೆ ನಮ್ಮನ್ನು ಉಪಯೋಗಿಸ್ಕೊಂತಾನೆ. ಇವಾಗ ಒಬ್ಬ ವ್ಯಕ್ತಿ ಇರ್ತಾನ, ಒಬ್ಬ ಯಜಮಾನ ಇರ್ತಾನ, ಒಂದು ಬಂಗಾರ ಪಾತ್ರೆ ಇರ್ತದೆ, ಒಂದು ಬೆಳ್ಳಿ ಪಾತ್ರೆ ಇರ್ತದೆ, ಒಂದು ಮಣ್ಣು ಪಾತ್ರೆ ಇರ್ತದೆ. ಇವಾಗ ಬಂಗಾರ ಪಾತ್ರದಲ್ಲಿ ಅವನ ಆಹಾರ ಊಟ ಮಾಡ್ತಿರ್ತಾನೆ ಅನ್ಕೋ. ಒಂದಿನ ಊಟ ಮಾಡ್ಕೊಂಡು ಕುತ್ಕೊಂಡಾಗ ಬಂಗಾರ ಪಾತ್ರದಲ್ಲಿ ಯಾರೋ ಅವಾಗ ಊಟ ಮಾಡಿರ್ತಾರ ಅವ್ರ ಮನೆಯವರು, ಅದು ಕ್ಲೀನ್ ಮಾಡಿರೋದಿಲ್ಲ, ಅದನ್ನ ಹಂಗೆ ಇಟ್ಟಿರ್ತಾರ. ಇನ್ನೊಂದು ಬೆಳ್ಳಿ ಪಾತ್ರೆ ಇರ್ತದೆ, ಅದಕ್ಕೆಲ್ಲ ಕಸ ಕಡ್ಡಿ ಎಲ್ಲ ದುಮ್ಮಿ ಏನೇನೋ ಅಂಟ್ಬಿಟ್ಟಿರ್ತದೆ ಅದಕ್ಕೆ. ಇನ್ನೊಂದು ಮಣ್ಣು ಪಾತ್ರೆ ಇರ್ತೈತೆ, ಅದು ಬೇಸ್ ಕ್ಲೀನ್ ಮಾಡಿ ನೀಟಾಗಿ ಬಾರ್ಲಾಕಿ ಮುಚ್ಚಿರ್ತಾರ. ಇವಾಗ ಅವನು ಹೊಟ್ಟೆ ಹಸ್ಕೊಂಡ ಫುಲ್ ಅರ್ಜೆಂಟ್ ಊಟ ಮಾಡ್ಬೇಕು, ಅವನು ಯಾವ್ದ್ರಾಗ ತಿಂತಾನ? ಅವನು ಬಂಗಾರ ಪಾತ್ರದೆಲ್ಲ ಗಲೀಜು ಹಂಗೆ ಇರೋದನ್ನಾಗ ತಿಂತಾನ ನಕ್ಕಂದು. ಬಂಗಾರ ಪಾತ್ರೆ ಅಲ್ಲ, ಬೆಳ್ಳಿ ಕೂಡ ಅದೇ ಗಲೀಜ್ನಾಗ ಐತೆ. ಗಲೀಜು ಅಂದ್ರೆ ಬೆಳ್ಳಿ ಪಾತ್ರೆ ಅಂತೆಲ್ಲ ಹಾಕೊಂಡು ತಿಂತಾನ. ಮಣ್ಣು ಪಾತ್ರೆ ಕ್ಲೀನಾಗ ಐತೆ. ಆ ಮಣ್ಣು ಪಾತ್ರೆ ಆದ್ರೂ ಕೂಡ ಅದಕ್ಕೆ ಕ್ಲೀನ್ ಐತೆ కాబట్టి ಅವ್ನು ಏನು ಮಾಡ್ತಾನಲ್ಲ ಅದನ್ನಾಗ ಹಾಕೊಂಡು ಊಟ ಮಾಡ್ತಾನೆ, ತಿಂತಾನೆ. ಹಂಗ ದೇವರು ನಮ್ಮ ಪರಿಶುದ್ಧತೆ ನೋಡ್ತಾನೆ, ನಮ್ಮ ಶುದ್ಧೀಕರಣ ನೋಡ್ತಾನೆ, ನಾವೆಷ್ಟು ಕ್ಲೀನ್ ಇದೀವಿ ನೋಡ್ತಾನೆ. ಅದು ನೀನು ಯಾವ ಸ್ಥಿತಿನಾಗೇನೇ ಇರು, ದೇವಾ ನಾನೇನು ದೊಡ್ಡ ಸೌಕರ್ಯನಲ್ಲ, ನನ್ನ ದೇವ್ರು ದೊಡ್ಡ ಐಶ್ವರ್ಯವಂತನೇನಲ್ಲ, ನಾನು ದೊಡ್ಡ ಜ್ಞಾನವಂತನೇನಲ್ಲ, ನನಗೆ ಜ್ಞಾನ ಏನಿಲ್ಲ, ನನಗೇನು ಅಂಥ ಪರಿ ನಿನ್ನ ಚಿತ್ತ ನೆರವೇರಿಸುವಂಥ ಜ್ಞಾನ ನನ್ನಲ್ಲಿಲ್ಲ ಅಂತೇಳಿ ನಾವೇನು ಬಾಧೆ ಪಡೋ ಅವಶ್ಯಕತೆ ಇಲ್ಲ. ಅವನ್ನೆಲ್ಲ ಏನು ಮಾಡ್ತಾನೆ ಹೇಳು? ತೃಣೀಕರಿಸ್ತಾನೆ ದೇವರು. ನೀನು ಮಣ್ಣು ಪಾತ್ರೆ ಆಗಿರೋ, ಆ ಮಣ್ಣು ಪಾತ್ರೆ ಹೆಂಗಿರ್ಬೇಕಂದ್ರೆ ಶುದ್ಧೀಕರಿಸಲ್ಪಟ್ಟಿರ್ಬೇಕು. ನೀನು ಶುದ್ಧೀಕರಿಸಲ್ಪಟ್ಟಿದಿ ಅಂದ್ರೆ ನೀನು ಮಣ್ಣು ಪಾತ್ರೆ ಆಗಿದ್ರು ಕೂಡ ಅದನ್ನ ಉಪಯೋಗಕರ ಪಾತ್ರೆಯಾಗಿ ದೇವರು ಮಾಡ್ತಾನೆ. ಆಮೇಲೆ ಅದನ್ನು ಯೂಸ್ ಮಾಡ್ತಾನೆ ದೇವರು, ಅದ್ರ ಕೈಯಾಗ ತಗೊಂತಾನ ದೇವರು. ನಾವು ಉಪಯೋಗದ ಪಾತ್ರೆ ಆಗಬೇಕು ಅಂದರೆ ನಮ್ಮನ್ನು ನಾವು ಏನು ಮಾಡ್ಕೋಬೇಕು? ಪ್ರತಿದಿನ ಶುದ್ಧೀಕರಿಸ್ಕೋಬೇಕು. ಕೇಳಬೇಕು ದೇವ್ರನ್ನ. ನಮ್ಮಲ್ಲಿ ಫಾಲ್ಟ್ ಏನಿದಾವ ಅನ್ನೋದು ನಮಗೆ ಒಂದೊಂದ್ಸರಿ ನಮಗೆ ಗೊತ್ತಾಗೋದಿಲ್ಲ. ನಮಗೆ ನಾವು ಕರೆಕ್ಟ್ ಅದೀವಿ ಅಂತ ನಾವು ಅನ್ಕೊಂತಿರ್ತೀವಿ. ಅದಕ್ಕೆ ವಾಕ್ಯನ ಮುಂದಿಟ್ಕೊಂಡಾಗ ನಮ್ಮ ಫಾಲ್ಟನ್ನೆಲ್ಲ ಎತ್ತಿ ತೋರಿಸ್ತಾನೆ ದೇವ್ರು. ಯಾವ ವ್ಯಕ್ತಿ ಕೂಡ ಪರಿಪೂರ್ಣನಲ್ಲ, ಅರ್ಥ ಆಯ್ತಾ? ಇವನ್ ನಿಂತು ನಾನು ಬೋಧಿಸ್ತೇನೆ, ನಾನು ಕೂಡ ಪರಿಪೂರ್ಣನಲ್ಲ. ನಾನು ಕೂಡ ದೇವ್ರ ತಲೆ ದಿನ ಕೂತ್ಕೊಂಡು, ದೇವಾ ನನ್ನಲ್ಲಿ ಏನು ಫಾಲ್ಟ್ ಅದಾವ, ಇನ್ನೂ ನನ್ನಲ್ಲಿ ಏನು ನಿನಗೆ ಅಸಹ್ಯಕರವಾದವ, ನಾನು ಹೆಂಗೆ ನಿನಗೆ ಇನ್ನೂ ಇಷ್ಟಕರವಾಗಿ ಜೀವಿಸ್ಬೇಕು, ನಾನು ಇನ್ನೂ ನಿನಗೆ ಮಹಿಮಕರವಾಗಿ ಜೀವಿಸ್ಬೇಕಂತ ನಾನು ಪ್ರತಿದಿನ ಶುದ್ಧೀಕರಿಸ್ಕೋಬೇಕು. ಪ್ರತಿ ಸೇವಕನು ಕೂಡ ಯಾರು ನನ್ನಲ್ಲಿ ಪಾಪ ಇಲ್ಲ ಅಂದನಂದ್ರೆ ಅವನು ಮೋಸಗಾರನ ಅಂತ ಹೇಳಿ ವಾಕ್ಯ ಐತೆ. ಯಾವ ವ್ಯಕ್ತಿ ಪರಿಪೂರ್ಣ ಆಗೋದಿಲ್ಲ. ಪರಿಪೂರ್ಣ ಯಾವಾಗ ಆಗ್ತಾನೆ ಹೇಳು? ದೇವ್ರ ರಾಕಡೆ ಬರ್ತದೆ ನೋಡು, ಮಹಿಮ ಶರೀರ ಧರಿಸ್ಕೊಂತಾರೆ ನೋಡು, ಅವಾಗ ಪರಿಪೂರ್ಣರಾಗ್ತದೆ. ಅವಾವರೆಗೂ ಈ ಲೋಕ ಇವು ಎಲ್ಲ ಚದರಗಳು ನಮ್ಮೇಲೆ ಬರ್ತಾನೇ ಇರ್ತಾವ. ನಾವೇನು ಮಾಡ್ಬೇಕು ಹೇಳು? ಪ್ರತಿದಿನ ಶುದ್ಧೀಕರಿಸ್ಕೋಬೇಕು. ನಾವು ಹೆಂಗೆ ಶುದ್ಧೀಕರಿಸ್ಕೊಂತಿರ್ತೀವೋ ಹಂಗೆ ನಮ್ಮನ್ನು ಹಿಡ್ಕೊಂಡು ದೇವರು ಯೂಸ್ ಮಾಡ್ತಾನೆ. ತನ್ನ ಚಿತ್ತಾನುಸಾರವಾಗಿ ತನ್ನ ರಾಜ್ಯನ ಕಟ್ಕೊಳಕ ತನ್ನ ಕೈಯಲ್ಲಿ ಒಂದು ಬಲವಾದ ಸಾಧನೆ ಆಗಿ ದೇವರು ನಮ್ಮನ್ನು ಮಾಡ್ತಾನೆ. ಆಮೇನ್.